ಮುಂದೆಗಡೆ ನೋಡವ್ವ ಅದು ದಿವಸ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಜೆ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಇವತ್ತು ಏನು ವಿಡಿಯೋ ಅಂತ ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರಾ. ಎಸ್, ಐ ಆಮ್ ಥಿಂಕಿಂಗ್ ಟು ಪ್ರ್ಯಾಂಕ್ ಅಜಯ್. ಸೊ 2 ಐಡಿಯಾ ಅಂತ ಅಂದ್ಕೊಂಡಿದ್ದೀನಿ. ಒಂಥರ ಹೇರ್ ಕಟ್ ಆ್ಯಂಡ್ ಹೇರ್ ಕಲರ್ ಪ್ರ್ಯಾಂಕ್ ಅಂತ. ನೆನ್ನೆನೇ ಹೇಳಿದೆ ಈ ಥರ ಹೇರ್ ಕಟ್ ಮಾಡಿಸ್ತೀನಿ ಅಂತ. ಹಾಗಾಗಿ ಡೌಟ್ ಬರೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫ್ರೆಂಡ್ ಬ್ಯಾಚುಲರ್ ರೇಟ್ ಅಂತ ಹೋದ ನಿನ್ನೆ. ಸೊ ಆಲ್ರೆಡಿ ಬಿಟ್ಟಿದ್ದಾನೆ. ಈಗ ಅದನ್ನು ನೋಡಿಕೊಂಡು ಈಗ ಮಾರ್ನಿಂಗ್ ಕಾಲ್ ಮಾಡಿದ, ಒಂದು 11-11:30 ಹಂಗೆ ಬರ್ತೀನಿ ಅಂತ. ಈಗ ಟೈಮ್ ಆಲ್ಮೋಸ್ಟ್ 11 ಆಗಿದೆ. ಇನ್ನು ಸ್ವಲ್ಪ ಹೊತ್ತರಲ್ಲಿ ಬರ್ತಾನೆ. ಅವ್ನು ಬರೋಷ್ಟರಲ್ಲಿ ಫುಲ್ ಎಲ್ಲ ರೆಡಿ ಮಾಡ್ಕೋಬೇಕು. ನಾನು ಅವ್ನು ಹೇರ್ ಕಲರ್ ಮಾಡ್ಕೋಬೇಕು. ನನ್ನ ಲೈಫಲ್ಲಿ ಯಾವತ್ತೂ ಹೇರ್ ಕಲರ್ ಹಾಕ್ಸಿಲ್ಲ. ಸೊ ಐ ಆಮ್ ಲಿಟಲ್ ಬಿಟ್ ಸ್ಕೇರ್ಡ್ ಹೇಗೆ ಬರುತ್ತೋ ಏನು ಅಂತ. ಆ್ಯಂಡ್ ಯಾವ ಕಲರ್ ಆರ್ಡರ್ ಮಾಡಿದ್ದೀನಿ ಅಂದರೆ ಪಿಂಕ್ ಕಲರ್ ಮಾಡಿದ್ದೀನಿ. ಸೊ ಯಾಕೆ ಪಿಂಕ್ ಅಂದರೆ ಎವ್ರಿ ಟೈಮ್ ರೇಗಿಸ್ತಿರ್ತಾನೆ ನನಗೆ, ಪಿಂಕ್ ಹಾಕ್ಸ್ಕೋ, ಗ್ರೀನ್ ಕಲರ್ ಹಾಕ್ಸ್ಕೋ ಅಂತ ಎಲ್ಲ. ಹಾಗಾಗಿ ಈಗೇನಾದರೂ ಕೇಳಿದ್ರೆ ಹಾಗೆ ಹೇಳ್ತೀನಿ, ನೀನು ಹೇಳಿದಲ್ಲ ಅದಕ್ಕೆ ಹಾಕ್ಸ್ಕೊಂಡೆ ನಾನು ಅಂತ. ಆ್ಯಂಡ್ ಇದು ಬ್ಯಾಂಗ್ಸು ಸಹ ಆರ್ಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬ್ಯಾಂಗ್ಸ್ ಆ್ಯಕ್ಚುಲಿ ಪ್ರ್ಯಾಂಕ್ ಅಂತ ಆರ್ಡರ್ ಮಾಡಿರಲಿಲ್ಲ, ನನಗೆ ಇಷ್ಟ ಆಯಿತು ಅಂತ ಮಾಡಿದ್ದೆ. ಸೊ ಹೇಗಿದ್ರು ಇದು ಮಾಡ್ತಿದ್ದೀನಿ, ಜೊತೆಗೆ ಅದು ಸೇರಿಸಿ ಮಾಡಿಬಿಡೋಣ ಅಂತ ಒಂಥರ ವೈಲ್ಡ್ ಥಾಟ್ ಬಂತು. ಹಾಗಾಗಿ ಈಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 2 ಮಂತ್ಸಿಂದ ನಾನು ಈ ಥರ ಹೇರ್ ಕಲರ್ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಸೊ ಪೋಸ್ಟ್ಪೋನ್ ಆಗ್ತಾನೇ ಇದೆ, ಬಿಕಾಸ್ ನಾನು ಆರ್ಡರ್ ಮಾಡಿದ್ದು ನಂದು ಅಜಯ್ದು ಅಮೆಝಾನ್ ಲಿಂಕ್ ಆಗಿದೆ. ಸೊ ನಾನು ಆರ್ಡರ್ ಮಾಡಿದ್ದು ಒಂದು 2-3 ಡೇಸ್ಗೆ ಆರ್ಡರ್ ಹಿಸ್ಟ್ರಿ ತೆಗೆದು ನೋಡ್ದೆ ಒಂದೇನೋ ಆರ್ಡರ್ ಇದೆ ಅಂತ. ಸೊ ಹಾಗಾಗಿ ನಾನು ಆ ಟೈಮಲ್ಲಿ ಮಾಡಿದ್ರೆ ಇನ್ ಕೇಸ್ ಏನಾದರೂ ಇದು ನೋಡಿಬಿಟ್ಟಿದ್ರೆ ಡೌಟ್ ಆಗುತ್ತೆ ಅಂತ ಸೊ ಮಾಡಲಿಲ್ಲ ಆಗ. ಆ್ಯಂಡ್ ಇನ್ನೂ ಒಂಚೂರು ಡೌಟ್ ಇದೆ, ನಾನು ಈ ಥರ ಹೇರ್ ಕಲರ್ ಎಲ್ಲ ಅಂದರೆ ನಂಬಲ್ಲ ಅಂತ. ಯಾಕಂದರೆ ನಂಗೆ ಹೇರ್ ಕಲರ್ಸ್ ಎಲ್ಲ ಇಷ್ಟ ಆಗಲ್ಲ. ಸೊ ಐ ಆಮ್ ಥಿಂಕಿಂಗ್ ನಂಬಲ್ಲ ಅಂತ. ಬಟ್ ಲೆಟ್ ಸಿ, ಏನಾದರೂ ಈ ಥರ ಏನಾದರೂ ಟ್ವಿಸ್ಟ್ ಮಾಡ್ತೀನಿ, ನೋಡೋಣ ಹೇಗಿರುತ್ತೆ ಅಂತ. ಐ ಆಮ್ ಲಿಟಲ್ ಬಿಟ್ ಸ್ಕೇರ್ಡ್ ಆಸ್ ವೆಲ್, ಯಾಕಂದರೆ ಹೆಂಗೆ ರಿಯಾಕ್ಷನ್ಸ್ ಬರುತ್ತೆ ಅಂತ. ಆ್ಯಂಡ್ ಸುಮಾರು ಸತಿ ನನಗೂ ಆಟ ಆಡಿಸ್ತಾನೆ, ಲ್ಯಾಪ್ಟಾಪ್ ಸ್ಕ್ರೀನ್ ಹೊಡೆದೋಯ್ತು ಅಂತೆಲ್ಲ ಒಂದ್ಸತಿ ಆಡಿಸ್ಬಿಟ್ಟಿದ್ದ ನನ್ನನ್ನು. ಸೊ ಹಾಗಾಗಿ ನೋಡೋಣ ಎಷ್ಟು ಮಾತ್ರ ನಂಬ್ತಾನೆ ಅಂತ. ಲೆಟ್ಸ್ ಸ್ಟಾರ್ಟ್ ನಾವು. ಗೈಸ್, ಹಳೆ ಟಿ ಶರ್ಟ್ ಹಾಕೊಂಡೆ, ಯಾಕಂದ್ರೆ ಕಲರ್ ಮಾಡ್ಕೋಬೇಕಲ್ವಾ. ಸೊ ಟಿ ಶರ್ಟ್ ಇದಾಗುತ್ತೆ ಅಂತ ಆಲ್ಮೋಸ್ಟ್ ನಿಯರ್ ಬೈ ಇದ್ದಾನೆ. ಕವರ್ ಇಟ್ಕೊಂಡಿದ್ದೀನಿ, ಯಾಕಂದ್ರೆ ನನ್ನ ಹತ್ರ ಏನು ಆ ಥರ ಹೇರ್ ಕಲರ್ ಹಾಕೊಳಕ್ಕೆ ಕ್ಲೋತ್ ಏನೂ ಇಲ್ಲ. ಹಾಗಾಗಿ ಬಟ್ಟೆ ಕವರ್ ಬರುತ್ತಲ್ಲ, ಸೊ ಅದನ್ನ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಕೆಳಗಡೆ ಇಟ್ಕೊಂಡು ಮಾಡ್ಕೊಳ್ಳೋಣ ಅಂತ. ಡ್ರೆಸ್ ಏನು ಗಲೀಜಾಗುತ್ತೆ, ಯೂಸ್ ಆಗ್ತಾ ಇದೆ ಗೈಸ್. ಚೆನ್ನಾಗಿರೋ ಹೇರ್ನ ಹಾಳು ಮಾಡ್ಕೋತಾ ಇದ್ದೀನ ಅಂತ. ಸೊ ಐ ಡೋಂಟ್ ನೋ ಹೇಗಿರುತ್ತೆ ಏನೋ. Oh my god. ಗೈಸ್ ಹಾಕೊಂಡ್ ಬರ್ತೀನಿ ಗೈಸ್. ಲೈಕ್ ಐ ಡೋಂಟ್ ನೋ, ಇಲ್ಲೆಲ್ಲ ಇದ್ ಬಿಟ್ರೆ ಕಷ್ಟ. ಗೈಸ್ ಈ ತರ ಬಂದಿದೆ, ಭಯ ಬೀಳ್ಬೇಡಿ, ನಾನೇ ಇದು. ಸೊ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಹೇರ್ ಕಲರ್ ಈ ತರ ಆಗಿದೆ, ಹಿಂಗಾಗಿದೆ. ಸೊ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಅನ್ಕೋತೀನಿ. ಕೆಟ್ಟದಾಗಂತೂ ಕಾಣಿಸ್ತಿಲ್ಲ ಅಂತ ಅನ್ಕೋತೀನಿ. ಸೊ ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಈಗ ನಮ್ಮ ಮಮ್ಮಿಗೆ ತೋರಿಸ್ಕೊಬಿಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಆ್ಯಕ್ಚುಲಿ ಹೇರ್ ಕಟ್ ಇಷ್ಟ ಆಗ್ತಿದೆ ನನಗೆ. ಸೊ ಕಲರ್ ಏನು ಆಡಾಗಿ ಅನಿಸ್ತಿಲ್ಲ, ಆ್ಯಕ್ಚುಲಿ ಒಂಥರ ನ್ಯಾಚುರಲ್ ಆಗೇ ಅನಿಸ್ತಿದೆ. ಅದಕ್ಕೆ ಜಾಸ್ತಿ ಏನು ಹಾಕ್ಕೊಳಕ್ಕೆ ಹೋಗಲಿಲ್ಲ ನಾನು. ತುಂಬ ಪಿಂಕ್ ಹಾಕ್ಬಿಟ್ರೆ ನಂಬಲ್ಲ ಅಂತ, ಅದಕ್ಕೆ ಬರೀ ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಹೇಗಿದೆ ಹೇಗಿದೆ ನಾನು ಹಿಂಗೆ ಇದ್ರೆ ಹೆಂಗಿರ್ತಿತ್ತು. ಅದಿತ್ತು ಸ್ಟಿಕ್ ಹೇರ್ ಕಲರು ಅಲ್ವಾ? ನಾನು ಹಂಗೆ ಅನ್ಕೊಂಡೆ. ಇಲ್ಲ, ನಾನು ಇದೇ ತರ ಮಾಡಿಸ್ಕೊಳ್ಳೋಣ ಅನ್ಕೊಂಡೆ. ಅಜಯ್ ಬರೋಷ್ಟರಲ್ಲಿ ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿಟ್ಟಿದ್ದೆ. ಗೋಪ್ರೋನ ಫ್ರೇಮ್ ಬರುತ್ತಲ್ಲ, ಫೋಟೋ ಫ್ರೇಮ್, ಅದರಿಂದ ಇಟ್ಟಿದ್ದೆ. ಸೊ ದಟ್ ಡೌಟ್ ಬರಬಾರ್ದು ಅಂತ ಗೊತ್ತಾಗಲಿಲ್ಲ. ಆ್ಯಂಡ್ ಮೈಕ್ನ ನಾನು ವಾಸ್ ಹತ್ರ ಆ್ಯಂಡ್ ಪಿಲ್ಲೋ ಕೆಳಗಡೆ ಎಲ್ಲ ಇಟ್ಬಿಟ್ಟಿದ್ದೆ. ಸೊ ದಟ್ ಡೌಟ್ ಬರಬಾರ್ದು ಅಂತ. ಅದರಿಂದ ವಾಯ್ಸ್ ಅಷ್ಟು ಕ್ಲಿಯರ್ ಅಂತ ಅನ್ಸಲ್ಲ, ಸೌಂಡ್ ಇಟ್ಕೋಬೇಕಾಗತ್ತೆ. ಇದೇನಿದು ಅಂದ್ರೆ ಏನಿದು ನಿಜವಾಗ್ಲೂ ಕಟ್ ಮಾಡಿಸ್ತಾ
ಚೆನ್ನಾಗಿ ಅನಿಸ್ತಿಲ್ವಾ ಕಂದ? ನೋಡಕ್ ಮುಂದಿದ್ದ ಭೂಮಿ ಹೆಂಗಿದ್ಲು ಎಷ್ಟ್ ಚೆನ್ನಾಗಿ ಅಂದ್ರೆ ಇದೊಂಥರ ನಿಮ್ ಮೊನ್ನೆ ಹೇಳಿದ್ನಲ್ಲ ನಿಮ್ಗೆ ಈ ತರ ಮಾಡಿಸ್ತೀನಿ ಅಂತ. ಮಾಡಿಸ್ತೀನಿ ಅಂತಿದ್ದೆ, ಬಟ್ ಈ ತರ ಎಲ್ಲ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ವಲ್ಲ. ನೀವ್ ಮಲೇಷ್ಯಾಗ್ ನಾವ್ ಹೋದಾಗ ಹಿಂಗೆ ಇದೇ ತರ ಮಾಡಿಸ್ತೀನಿ ಅಂತ ತಾನೇ ನೀನ್ ಅಂದಿದ್ ಮೊನ್ನೆ. ಮಲೇಷ್ಯಾ ಆದಷ್ಟು ಆ ತರ ಇಲ್ಲ ಅದು. ಹೇರ್ ಕಲರ್ ಇದೆ ಅಂದ್ರೆ ಇದು ಒಂಥರ ಬರ್ಗಂಡಿ ತರ ಮಾಡ್ಸಿದ್ರು ಅವರು. ನನ್ ಹೇರ್ ಒಂಚೂರು ಅದೇ ತರ ಅಂತ ಹೇಳಿದ್ರು, ಹಾಗಾಗಿ ಬರ್ಗಂಡಿ ಮಾಡಿಸ್ಕೊಳ್ಳಿ ಚೆನ್ನಾಗಿ ಕಾಣುತ್ತೆ ಅಂತ. ಅದಕ್ಕೆ ಒಂದ್ಸತಿ ಟ್ರೈ ಮಾಡೋಣ ಅಂತ. ನಾನು ಯಾವತ್ತೂ ಮಾಡ್ಸಿರ್ಲಿಲ್ವಲ್ಲ, ಹಾಗಾಗಿ ಟ್ರೈ ಮಾಡೋಣ ಅಂತ ಅನಿಸ್ತು. ಎಷ್ಟು ಮುದ್ದಾಗಿದೆ ಈ ರೇಂಜ್ಗೆ. ಬಾಯಿ ಇಷ್ಟ ಆಯ್ತಾ? See, it looks so bad. ಅಲ್ಲ ನಿನ್ ಕಣ್ಣಿಗೆ ಹೆಂಗ್ ಕಾಣಿಸ್ತಿದೆ ಅದು? ಇಷ್ಟ ಆಗೋತರ ಕಾಣಿಸ್ತಿದೆ. ಇನ್ನು ನೀಟಾಗಿ ಸೆಟ್ ಮಾಡ್ಕೊಂಡಿಲ್ಲ, ಮಲಗಿದ್ನಲ್ಲ ನೆನ್ನೆ ಮಾಡ್ಸಿದಲ್ಲ, ಸೊ ಮಲಗಿದ್ನಲ್ಲ ಅಷ್ಟು ನೀಟಾಗಿ ಸೆಟ್ ಮಾಡಿಲ್ಲ. ನೀನ್ ಅದನ್ ಬೇರೆ ಎಕ್ಸ್ಟ್ರಾ ಹಿಂಗೆಲ್ಲ ಅನ್ಕೊಂಡು ಹಿಂಗ್ ಅನ್ಕೊಂಡು ಇನ್ನೂ ಮಲೇಷ್ಯಾಗ ಹೋದಾಗ ಹೆಂಗ್ ಮಾಡ್ಸಿದ್ದೆ? ಮಲೇಷ್ಯಾಗ ಹೋದಾಗ ಇದಕ್ಕಿಂತ ಇನ್ನೊಂಚೂರು ಉದ್ದ ಇತ್ತು. ನಾನೇ ಫೋಟೋ ತೋರಿಸ್ತೀನಿ ನಿಮ್ಗೆ. ಚೆನ್ನಾಗಿತ್ತು. ಅದನ್ನೇ ತೋರಿಸಿದ್ದವರಿಗೆ. ನೀನ್ ಇದನ್ನ ತೋರಿಸಿರಲ್ಲ, ಯಾವ್ದೋ ಇಂಟ್ರೆಸ್ಟ್ ಅಲ್ಲಿ ನೋಡ್ಕೊಂಡು ಮಾಡಿಸಿರ್ತೀಯ. ಹೌದು, ತೋರಿಸ್ತೀನಿ. ಇಂಟ್ರೆಸ್ಟ್ ಅಲ್ಲಿ ಯಾವ್ದೋ ಡಬ್ಬ ಎಡಿಟೆಡ್ ಫೋಟೋಸ್ ಬಿದ್ದಿರುತ್ತೆ, ಅದು ನೋಡ್ಬಿಟ್ಟು ಮಾಡಿಸಿರ್ತೀವಿ. ಈ ತರ ಅವ್ರಿಗೆ ತೋರಿಸಿದ್ದು ಆಮೇಲೆ ಅದಕ್ಕೆ ಅಲ್ಲಲ್ಲಿ ಮಾತ್ರ ಮಾಡ್ಸಿದ್ರು ಅಷ್ಟೇ. ಈ ತರ ನೋಡು, ಪಿಂಟ್ರೆಸ್ಟ್ ಅಲ್ಲಿ ಬರೋವೆಲ್ಲ ಎಡಿಟೆಡ್ ಫೋಟೋಸ್. ಏನ್ ಎಡಿಟೆಡ್ ಏನೋ ಚೆನ್ನಾಗಿದೆ, ಕೆಟ್ಟೋಗಿದೆ. ಇದ್ರ ನೋಡಿ ಎಷ್ಟು ಚೆನ್ನಾಗಿದ್ಯಾ. ಇದ್ರ ತರನ ಇದೆ ಅದು. ಅದ್ರಲ್ಲಿ ಗೊತ್ತಾಗ್ತಾ ಇಲ್ಲ ಅಜ್ಮಾ, ಇಷ್ಟ ಆಗಿಲ್ಲ ಯಾವ ತರ ಇದೆಯಪ್ಪ ಇದು? ಇದು ಹೆಂಗಿದೆ, ಇದು ಹೆಂಗಿದೆ, ಇದು ಚೆನ್ನಾಗಿ. ನಾನು ನೋಡು, ಫುಲ್ ಜುಟ್ಟೆಲ್ಲ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ನೋಡು. ನೋಡು ಈ ತರ ಪೋಣಿ ಎಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಜುಮಾ. ನೋಡಿ, ಬಟ್ ಹೇರ್ ಎಲ್ಲ ಫುಲ್ ರಫ್ ಆಗ್ಬಿಟ್ಟಿದೆ. ನೋಡಿ ಚೆನ್ನಾಗಿ ಕಾಣಿಸ್ತೇನೆ ನಾನು. ಹೇರ್ ಆಕ್ಚುಲಿ ರಫ್ ಆಗೋಯ್ತು. ಬ್ರೂಮ್ ಸ್ಟಿಕ್ ತರ. ಅಮ್ಮ ಪಾಪ ಎಣ್ಣೆ ಎಲ್ಲ ಹಚ್ಚಿ ಒಂಚೂರು ಡ್ರೈ ಆಗಿತ್ತ ಕೆಳಗಡೆ. ಅವ್ರಿಗೆ ಹೇಳಿದೆ ಒಂಚೂರು ಕೆಳಗಡೆ ಎಲ್ಲ ಡ್ರೈ ಆಗಿದೆ, ಕಲರ್ ಚೇಂಜ್ ತರ ಆಗ್ತಾ ಇದೆ ಅಂತ. ಅವರು ನಿಮ್ದು ಹೇರು ಈಗ ಮೇಲೆ ಒಂಥರ ಕಲರ್ ಇದೆ, ಕೆಳಗೊಂಥರ ಕಲರ್ ಇದೆ, ಸೊ ಎರಡನ್ನೂ ಈಕ್ವಲ್ ಮಾಡಕ್ ಒಂದೇ ತರ ಮಾಡಿಸ್ಕೊಳ್ಳಿ ಅಂದ್ರು. ಇದಂದ್ರೆ ಟೆಂಪ್ರರಿ ಅಂತೆ, 1-2-3 months ಅಷ್ಟು ಲೈಟ್ ಆಗುತ್ತಂತೆ. ಅವಾಗ ನಿಮ್ ಆಕ್ಚುಯಲ್ ಹೇರ್ ಕಲರ್ ತರನೇ ಬರುತ್ತೆ. ಕಲರ್ ಬಿಟ್ಟಕ್ಕವ್ವ, ಮುಂದೆಗಡೆ ನೋಡವ್ವ ಅದು. ಚೆನ್ನಾಗಿದೆ ಅಲ್ವಾ ಫುಲ್? ಅಂದ್ರೆ ನೀಟಾಗಿ ನಮ್ಗೆ ಸೆಟ್ ಮಾಡ್ಕೊಳಕ್ ಆಗೋದು ಹಿಂಗೆ. ನಂಗೆ ಆಕ್ಚುಲಿ ಇಷ್ಟ ಇದು. ಎಷ್ಟು ದಿನ ಇಷ್ಟ ಆಗುತ್ತಾ ಇದು? ನಂಗೆ ಇಷ್ಟ. ಇವಾಗ ಫಂಕ್ಷನ್ಸ್ ಎಲ್ಲ ಇದಾವಲ್ಲ, ಚೆನ್ನಾಗಿರುತ್ತೆ. ಇವಾಗ ದೀಪಾವಳಿ ಸ್ಯಾರಿಗೆಲ್ಲ ಮ್ಯಾಚ್ ಆಗುತ್ತಲ್ವಾ? ಪರ್ಪಲ್ ಕಲರ್ ಸ್ಯಾರಿ ಹಾಕೊಂಡು ಪಿಂಕ್. ದಿಸ್ ಇಸ್ ಪಿಂಕ್. ನೀನು ಯಾವಾಗ ಹೇಳ್ತಾ ಇರ್ತಾನೆ ಪಿಂಕ್ ಕಲರ್ ಹಾಕ್ಸ್ಕೋ, ಗ್ರೀನ್ ಕಲರ್ ಹಾಕ್ಸ್ಕೋ ಅಂತ ಇಲ್ಲ. ನಾನು ಎಲ್ಲಾನು ಹೇಳ್ತೀನಿ ಜೋಕ್ ಆಗಿ, ಅದನ್ನೆಲ್ಲ ನೀನ್ ಸೀರಿಯಸ್ ಆಗಿ ತಗೋತಿಯಾ? ನನ್ಗೆ ಬುರ್ಜ್ ಖಲೀಫಾ ಬೇಕು, ಸೀರಿಯಸ್ ಆಗಿ ತಗೋ ಪ್ಲೀಸ್. ಕೆಟ್ಟಾಗಿದೆ. ಯಾರೋ ಸರಿ ಮಾಡಿಲ್ಲ ಅಂತಾದ್ರೆ ನೀನ್ ಮಾಡಿಸ್ತೀಯಲ್ಲ, ಅಲ್ಲೇ ಮಾಡಿಸಿರೋದು. ಚೆನ್ನಾಗಿ ಕಾಣಿಸ್ತಿದೆ. ಬಾಯ್ಸ್ ಹೇರ್ ಕಟ್ ಮಾಡೋನು ಅಲ್ಲಿ. ಬಟ್ ಅದು ಯೂನಿಸೆಕ್ಸ್ ಅಲ್ವಾ? ಅದೇನ್ ಮುಂದೆ ಮಾತ್ರ ಅದೇನಕ್ಕೆ ಹಿಂಗಿದೆ? ಚೀ ಚಿ 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 ನೋಡಕ್ ಆಗ್ತಾ
ಅಸಹ್ಯವಾಗಿದೆ. ಅದು ನೀನೇನು ಮಾಡಕ್ಕಾಗಲ್ಲ, ಸ್ವಲ್ಪ ಹೋಗಿ ನೀಟಾಗಿ ವಾಶ್ ಮಾಡ್ಕೋ, ಹೆಡ್ ವಾಶ್ ಮಾಡ್ಕೋ. ಹೆಡ್ ವಾಶ್ ಮಾಡಲು ಹೋಗಲ್ಲ, ಇದನ್ನ ಎಲ್ಲೇ ತಾನೇ ಅವ್ರು ಹೇರ್ ವಾಶ್ ಮಾಡಿ ಹಾಕಿರೋದು. ಇದು ಒಂದು ನಾನು ಎವ್ರಿ ಟೈಮ್ ಹೆಂಗ್ ಮಾಡ್ತೀನೋ ಹಂಗ್ ಮಾಡ್ಬೇಕಂದ್ರೆ ಶಾಂಪೂ ನಾನು ಯೂಸ್ ಮಾಡಬಾರ್ದಂತೆ. ಅವರೇ ಹೇಳಿದಾರೆ, ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದೀನಿ. ಸೈಂಟಿಸ್ಟ್ ಡಾಕ್ಟರ್ ಹಂಗೆಲ್ಲ ದಿಸ್ ಇಸ್ ಕೆಮಿಕಲಿ ಟ್ರೀಟೆಡ್ ಹೇರ್ ಅಂತೆ. ಹಂಗಾಗಿ ವೇಸ್ಟ್. ಹಂಗಾಗಿ ನಾರ್ಮಲ್ ಶಾಂಪೂ ಎಲ್ಲ ಹಾಕಕ್ಕಾಗಲ್ಲ, ಬೇರೆ ತರ ಹಾಕ್ತಾರೆ. ಬಟ್ ಚೆನ್ನಾಗಿದೆ ಅನ್ಕೊ. ನಾನು ಯಾವತ್ತು ಲೈಫಲ್ಲಿ ಯಾವತ್ತೂ ಕಲರ್ ಹಾಕ್ಸಿಲ್ಲ, ಒಂಚೂರು ಡಿಫ್ರೆಂಟ್ ಆಗಿರುತ್ತೆ ಅಂತ ಹಾಕ್ಸ್ದೆ. ಇಷ್ಟ ಆಗುತ್ತೆ ಅನ್ಕೊಂಡೆ. ನನ್ಗೆ ಚೆನ್ನಾಗಿ ಕಾಣಿಸ್ತಿಲ್ಲ. ಮಮ್ಮಿನೂ ಹೇಳಿದ್ರು ಬೇಬಿ ಡಾಲ್ ತರ ಕಾಣಿಸ್ತಿದೆ. ಮೊದ್ಲೇ ಹಂಗಿದ್ದೆ ಅನ್ಕೋ. ಈಗ ನಮ್ಗೆ ನಿಜನೇ ಇಷ್ಟ ಆಗೋದು ಏನ ಬೇಬಿ ಹಾಕ್ಬಿಡ್ತಾರೆ. ಆ ಡಾಲ್ ಹಿಂಗಿರುತ್ತೆ, ಹೊಡಿಸ್ಕೊತೀಯ ಮನೆಗೆ, ಹೊಡಿಸ್ಕೊತೀಯ ಕೂತಿರುತ್ತಲ್ಲ. ಇದಕ್ಕೆ ಎಷ್ಟು ಕೊಟ್ಟಿರೋದು ಇದಕ್ಕೆ ಎಷ್ಟು ಕೊಟ್ಟಿದ್ದೀನಿ? 5K ಕೊಟ್ಟಿರೋದು. 5,000 ಮ್ಯೂಚುವಲ್ ಫಂಡ್ ಹಾಕಿದ್ರೆ 10,000 ಆಗಿ ಅದರ ಟ್ರಿಪ್ ಹೋಗೋದಾಗಿತ್ತು. ಕಾರ್ ಪೆಟ್ರೋಲ್ ಆಗಿರೋದು. ಅದು ಚೆನ್ನಾಗಿರ್ಬೇಕಂತ ಒಂಥರ ಡಿಫ್ರೆಂಟ್. ಒಂಥರ ಎಷ್ಟು ಹೈಲೈಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದೆ, ಚೆನ್ನಾಗಿ ಕಾಣಿಸ್ತಿಲ್ವಾ? ಇಷ್ಟ ಆಗ್ತದಪ್ಪ. ಅದು ಹೇಳ್ಬಿಟ್ರೆ ಚೆನ್ನಾಗಿದೆ ಅಲ್ಲ. ನನ್ ಕುರ್ತಾ ಎಲ್ಲ ಏನೋ ಕೊಟ್ಟಿದ್ರ, ಸ್ಯಾರಿ ಎಲ್ಲ ಹಾಕೋಬೇಕಂದ್ರೆ ಇನ್ನು ತಗೋಬೋದು. ಚೆನ್ನಾಗಿಲ್ಲ. ಇನ್ನೇನ್ ಮಾಡೋದು? ನೋಡು ಚೆನ್ನಾಗಿದೆ ತಾನೆ. ನಿನ್ ಎಕ್ಸ್ಪ್ರೆಷನ್ ಚೇಂಜ್ ಆಯ್ತು. ಓಕೆ ಪರವಾಗಿಲ್ಲ, ನೋಡೋ ತರ ಇದೆ ಅಂತ. ಕ್ಯೂಟ್ ಆಗಿ ಅನ್ಸ್ತೀನಿ ತಾನೆ. ಇನ್ನೇನ್ ಕೊಡೋದು? ಇದು ನೋಡ್ಬಿಟ್ಟು ಅದನ್ನ ಈ ಅಂದಾನ ನೋಡ್ಬಿಟ್ಟು ಕಣ್ಣಾರೆ ಅಂದಾನ ಹೆಂಗಿದ್ದವಳು ಯಾಕೆ ಆ ಪದನೇ ಬರ್ತಾಗ್ತೀನಿ ಇವಾಗ. ನಾನಂತೂ ಬರಲ್ವಾ? ಈಗಂತೂ ಬರಲ್ಲ. ಸ್ವಲ್ಪ ಇದು ಯಾವ್ದಾದ್ರು ಯಾವ ಆಂಗಲ್ ಅಲ್ಲಿ ಈ ತರ ಇದೆ, ಇದು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅದನ್ನು ಈ ತರ ಸೈಡ್ ಹಾಕೊಂಡಿದ್ದೀನಿ. ಏನ್ ಕಣ್ಣು ಏನ್ ಕರೆಕ್ಟಾಗಿಲ್ಲ. ಡಾಕ್ಟರ್ ಶಾಪ್ ಕಣ್ಣಿನ ಆಸ್ಪತ್ರೆ ಕರ್ಕೊಂಡು ಹೋಗೋದು ನೋಡು. ಶಾರ್ಟ್ ಆಗಿದ್ರು ಎಷ್ಟು ಚೆನ್ನಾಗಿದೆ. ಅದೇನೋ ಫ್ರೆಂಚ್ ಫ್ರೈಸ್ ಏನೋ ಅವ್ರು ಮಾಡ್ಸಿಲ್ಲ. ಪ್ಲೀಸ್ ಅಜ್ಜಮ್ಮ, ಇಷ್ಟ ಆಗ್ಲಿಲ್ಲ ಅನ್ನಲ್ಲ. ಯಾವತ್ತೂ ಈ ತರ ನಾನು ಭೂಮಿ ನಾನು ನೋಡೇ ಇಲ್ಲ. ಏನಕ್ಕೆ ರೆಕಾರ್ಡ್ ಮಾಡ್ತೀಯಾ? ಯೂಟ್ಯೂಬ್ಗೆ ಹಾಕ್ತೀಯಾ? ನಾನು ಹೇರ್ ಕಲರ್ ಮಾಡಿಸ್ಕೊಂಡಿದೀನಿ. ದಯವಿಟ್ಟು ಯಾರು ಮಾಡಿಸ್ಕೋಬೇಡಿ. ಶಾರ್ಟ್ಸ್ಗೆ ಹಾಕ್ತೀನಿ. ಅವಾಗ ಇದ್ರಲ್ಲಿ ಗೆಟ್ ರೆಡಿ ವಿತ್ ಮೀ ಮಾಡ್ತೀನಿ. ಚೆನ್ನಾಗಿರುತ್ತೆ ತಾನೇ? ನಿಜ ಹೇಳು, ನಿಂಗೆ ಇಷ್ಟ ಆಯ್ತಲ್ವಾ ಅಜ್ಜಮ್ಮ? ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಥರ ಮಾಡಿಸ್ಕೋಬೇಡಿ. ನೋಡು, ನನ್ನ ವಿಡಿಯೋಲೂ ಗೊತ್ತಾಗ್ತಾನೆ ಇಲ್ಲ ಅಜ್ಜಮ್ಮ ಈ ಹೇರ್ ಕಲರು. ಆ್ಯಕ್ಚುಲಿ ಹೇರ್ ಕಟ್ ಚೆನ್ನಾಗಿ ಕಾಣಿಸ್ತಿದೆ ಸೈಡಲ್ಲಿಂದ. ಕ್ಯೂಟ್ ನೀನು ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ. ಕಾಣಿಸ್ತಿಲ್ವಲ್ಲ? ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ. ನಂಗೆ ಆ್ಯಕ್ಚುಲಿ ಮೊದಲಿಗಿಂತ ಇವಾಗಲೇ ಇಷ್ಟ ಆಯ್ತು. ನಾನು ಯಾವಾಗಲೂ ಹೇಳ್ತಿದ್ದೆ ತಾನೇ ನಿಂಗೆ, ನನಗೊಂಥರ ಬ್ಯಾಂಕ್ಸ್ ಇದ್ರೇ ಚೆನ್ನಾಗಿ ಕಾಣುತ್ತೆ ಮುಖ ಅಂತ. ಮುಖ ಅದಿಲ್ಲ ಹೋದ್ರೆ ಚೆನ್ನಾಗಿ ಕಾಣುತ್ತೆ, ಅದಿದ್ದಾಗ ಚೆನ್ನಾಗಿ ಕಾಣಲ್ಲ. ಬೈ, ನಾನು ಇಲ್ಲಿ ಮಾತಾಡ್ತಿದ್ರೆ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ಯಾ? ಏನ್ ಮಾಡೋದು? ಅಂದವಾಗಿ ಕಾಣೋದನ್ನ ಫಸ್ಟ್ ನೋಡ್ಬೇಕು. ಅಜ್ಜಮ್ಮ ಓವರ್ ಆಯ್ತು ಅಜ್ಜಮ್ಮ. ನಿಂಗೋಸ್ಕರ ನಾನು ನೀನೋಸ್ಕರ ಮಾಡ್ಸಿರೋದು. ಹೇರ್ ಕಲರ್ ಅಂತೂ ಪಕ್ಕ ನಿನ್ನಿಂದಾನೇ ಹಾಕ್ಸಿರೋದು ನಾನು. ಎಲ್ಲ ನನ್ನ ಮೇಲೆ ಹಾಕ್ತೀಯಲ್ಲ ನೀನು.
ಇದು ನೀನು ಹೇಳಿದ್ಬೇಕಂದ ನೀನ್ ಮಾಡಿಸ್ಕೊ ಚೆನ್ನಾಗಿ ಕಾಣಿ. ಆಯ್ತು ನಾನೇ ಹೇಳಿದ್ದು ಆಯ್ತು. ಇನ್ನೇನು ಅನ್ಭವಿಸ್ತೀನಿ ನಾನು ಹೇಳಿದ್ದು. ದಿನ ನೋಡ್ಬೇಕು ಆಯ್ತಾ. ಇದನ್ನೆಲ್ಲ ಮಾಡ್ಬೇಡ ಸಾಕು. ಈಗ ಸ್ವಲ್ಪ ರೆಸ್ಟ್ ತಗೋಬೇಕು ನಾನು. ಸಂಜೆ ಅಲ್ಲಿ ಹೋಗ್ಬೇಕು ನಾನು ಬಿಡು. ಏನ್ ಗೊತ್ತಾ, ಹೆಂಗೆ ನಿಂಗೊಂದು ಹೇಳ, ಹೇಳು. ರಿಯಾಕ್ಷನ್ ಹೆಂಗ್ ಬರುತ್ತೋ ಗೊತ್ತಿಲ್ಲ. ಏನು ದಿಸ್ ಇಸ್ ಪ್ರಾಂಕ್. ಪುಣ್ಯ, ನನ್ ಪ್ರಾಂಕ್ ಆಗಿರೋದು ಪುಣ್ಯ. ಅದೇ ನೀನ್ ಪ್ರಾಂಕ್ ಆಗಿದ್ಯಾ ಅನ್ನೋ ಎಕ್ಸ್ಪ್ರೆಷನ್ ಬರ್ತಾ ಇಲ್ಲ ನಿನ್ನಲ್ಲಿ. ನನಗೆ ಯಾಕಂದ್ರೆ ಸದ್ಯ ಅದ್ ಪ್ರಾಂಕ್ ಆಯ್ತು ಅಂತ. ಏನ್ ಅದ್ ಪ್ರಾಂಕ್ ಮುಂದೆದಾ? ಅಲ್ಲಕ್ಕ, ಹೇರ್ ಕಲರ್, ಹೇರ್ ಸ್ಪ್ರೇ ಮಾಡ್ಕೊಂಡಿರೋ ಇದು ನಿಜಾನೇ. ಇದು ವಾಶ್ ಮಾಡ್ಕೊಂಡ್ರೆ ಇದು ವಾಶ್ ಮಾಡಿದ್ರೆ ಹೊರಟೋಗುತ್ತೆ. ಅದೇನು ಬೇಗ ಆಯಿಲ್ ಹಾಕು. ಆ ದಿವಸ ಹೊಡೆಸ್ಕೊತ್ಯ. ಆ ಚಿಕ್ಕಮಂಗ್ಳೂರು ಹೈವೇಲಿ, ಅದೇ ಮೈಸೂರ್ಗೆ ಹೋಗ್ಬೇಕಾದ್ರೆ ಚಿಕ್ಕಮಂಗ್ಳೂರು ಎಲ್ಲಾನು ಹೈವೇಲೆಲ್ಲ ಇರ್ತಾರಲ್ಲ ಆದಿವಾಸಿ ಅಂತ. ಒಂದ್ ವಾರದಲ್ಲೇ ಬಂದ್ಬಿಡುತ್ತೆ ಇಷ್ಟು ಉದ್ದ ಅಂತ. ಬೇಗ ಬರ್ಸ್ಕೊಬಿಡು, ಅದನ್ನ ತಂದ್ಕೊಡ್ತೀನಿ. ಹೆಂಗೆ ತೆಗಿಯೋದನ್ನ ನಿಜವಲ್ಲ, ಅದು ಸುಮ್ಮನೆ ಹೇಳ್ತಿದ್ದಾರೆ. Yuck.